ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಮತ್ತೆ ಖಾದಿ ವಿಷಯಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೋದಾಗಿದೆ. ಸೊ ಆಲ್ರೆಡಿ ನಾನು ಹಿಂದಿನ ವಿಡಿಯೋಗಳಲ್ಲಿ ಗಾಂಧೀಜಿ ಅವರು ಮತ್ತು ಖಾದಿ ಅವ್ರ ಬಗ್ಗೆ ನಾನು ಮಾತಾಡಿದ್ದೆ. ಸೊ ಅವರ ಅಭಿಪ್ರಾಯಗಳನ್ನೆಲ್ಲ ತಿಳ್ಕೊಂಡ್ರಿ, ಖಾದಿ ಬಗ್ಗೆ ಏನೇನಿದೆ ಅಂತ ಹೇಳಿ. ಮತ್ತೆ ಈ ಒಂದು ಆತ್ಮಚರಿತ್ರೆಗೆ ಬಂತು ಅಂತಂದ್ರೆ ನಾನು ನಿಮಗೆ ಈ ಒಂದು ಆಟೋಬಯೋಗ್ರಫಿ ಒಂದು ನೋಟ್ಸ್ ಅನ್ನ ನಾನು ನಿಮಗೆ ಕೊಟ್ಟಿದ್ದೀನಿ, ಕನ್ನಡದಲ್ಲಿ ಮತ್ತು ಇಂಗ್ಲಿಷಲ್ಲಿ ಎರಡರಲ್ಲೂ ಕೂಡ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಆದಷ್ಟು ಅದು ತುಂಬಾ ಲೆಂತಿ ಆಗಿದೆ ಅಂತ ಅನ್ಸಿದ್ರು ಕೂಡ ನೀವು ಒಂದು ಕತೆ ಪುಸ್ತಕದ ರೀತಿಯಲ್ಲಿ ನೀವು ಓದಿ ಅದರಲ್ಲಿ ನೋಟ್ಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಮತ್ತೆ ಈ ಒಂದು KVIC ಆಕ್ಟ್ಸ್, ರೂಲ್ಸ್, ರೆಗ್ಯುಲೇಷನ್ಸ್ ಅಷ್ಟೇನೆ ಖಂಡಿತವಾಗ್ಲೂ ಯಾವ ರೀತಿಯಾಗಿ ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ, ಯಾವ ರೀತಿಯಾಗಿ ಅವರ ಒಂದು ಆಡಳಿತ ಇರುತ್ತೆ, ಅದೆಲ್ಲನೂ ಕೂಡ ಅದರಲ್ಲಿ ಇರುವಂಥದ್ದು ಖಂಡಿತವಾಗ್ಲೂ ನೀವು ಕೂತು ಒಂದು ನೋಟ್ ಬುಕ್ ಅಲ್ಲಿ ನೋಟ್ ಮಾಡ್ಕೊಬೇಕಾಗತ್ತೆ. ಸುಮ್ಮನೆ PDF ಅಲ್ಲಿ ಓದ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನೀವು ಮರ್ತೋಗ್ಬಿಡ್ತೀರಾ ಅಂತ ಹೇಳ್ಬೋದಾಗಿದೆ. ಕೂತು ಅದನ್ನ ಖಂಡಿತವಾಗ್ಲೂ ಒಂದು ಪುಸ್ತಕದಲ್ಲಿ ಬರೀರಿ ಅಂತ ಹೇಳ್ತೀನಿ. ಶಾರ್ಟ್ ಆಗಿ ಬರ್ದಿಟ್ಕೋಬೇಕು ನೀವು. ಯಾಕೆ ಅಂತಂದ್ರೆ ನೀವು ಮತ್ತೆ ರಿವಿಷನ್ ಮಾಡೋಕ್ಕೆ ಅದು ಬಹಳನೇ ಸಹಾಯ ಆಗುತ್ತೆ ನೋಟ್ಸ್ ಅಂತ ಹೇಳ್ಬೋದಾಗಿದೆ. ಮತ್ತೆ ಈ ಒಂದು ಎಲ್ಲ ಮೆಟೀರಿಯಲ್ಸ್ಗಳನ್ನ ಕೂತು ನೋಡೋಕ್ಕಾಗೋದಿಲ್ಲ. ಖಂಡಿತವಾಗ್ಲೂ ನೀವು ಕೂತು ಅದನ್ನ ನೋಟ್ಸ್ ಮಾಡ್ಕೊಂಡು ರಿವಿಷನ್ ಟೈಮಲ್ಲಿ ನೀವು ಅದನ್ನ ನೋಟ್ಸ್ ಅನ್ನ ಅದನ್ನ ನೀವು ಬರ್ದಿರೋಂಥ ನೋಟ್ಸ್ಗಳನ್ನ ಓದಬೇಕು ಅಂತ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ನಾನು ಕೊಟ್ಟಿರುವಂಥ ಎಲ್ಲ ನೋಟ್ಸ್ನು ನೀವು ಪಾಯಿಂಟ್ ವೈಸ್, ಪಾಯಿಂಟ್ ಟು ಪಾಯಿಂಟ್ ನೀವು ಓದ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ನೀವು ತುಂಬಾನೇ ನಾಲೆಜ್ ತಗೊಂಡು ಹೋಗ್ತೀರಾ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಅಂತ ಹೇಳ್ಬೋದಾಗಿದೆ. ತುಂಬಾನೇ ಒಂದು ಜ್ಞಾನದಿಂದ ಹೋಗ್ತೀರಾ ಒಂದು ಪರೀಕ್ಷೆಗೆ ಹೋಗ್ಬೇಕಾದ್ರೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಇವತ್ತು ನಾನು ಕರೆಂಟ್ ಅಫೇರ್ಸ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನಿಂದ ಒಂದು 3-4 ವಿಡಿಯೋ ಕರೆಂಟ್ ಅಫೇರ್ಸ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬೋದಾಗಿದೆ. ನೋಡಿ, ಸಾಕಷ್ಟು KVIC ಬಗ್ಗೆ ನಾನು 2020 ಮತ್ತು 2021ರಿಂದ ವಿತ್ ಫ್ಯಾಕ್ಟ್ಸ್ ಏನೇನಾಗಿದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಹೋಗ್ತೀನಿ ಅಂತ ಹೇಳ್ಬೋದಾಗಿದೆ. ಬನ್ನಿ ನೋಡೋಣ. ಮೊದಲಿಗೆ ಏನಿದೆ ಅಂತ ಹೇಳಿ ನೋಡಿ. ಮೊದಲಿಗೆ KVICಯ ವಿಶ್ವದ ಅತಿ ದೊಡ್ಡ ಖಾದಿ ರಾಷ್ಟ್ರಧ್ವಜ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನೀವು ಆಲ್ರೆಡಿ ನಾನು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಎಲ್ಲ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಇದು. ಇನ್ನಷ್ಟು ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಇದು ಗಾಂಧೀಜಿಯವರ 152ನೇ ಜನ್ಮದಿನದ ಅಂಗವಾಗಿ ಹಾರಿಸಿದಂಥದ್ದು. ಎಲ್ಲಿ ಅಂತಂದ್ರೆ ಲಡಾಖ್ ಅಂತ ಹೇಳ್ಬೋದಾಗಿದೆ. ಲಡಾಖ್ ಅಂತ ಹೇಳ್ತಾರೆ, LEH, ಲೇ ಲಡಾಖ್ ಅಂತ ಹೇಳ್ತಾರೆ. ಅಲ್ಲಿ ಆರಿಸಿದಂಥವ್ರು ಯಾರು ಆರಿಸಿದ್ರು ಇದನ್ನ ಅಂತ ಕೂಡ ಪ್ರಶ್ನೆ ಬರ್ಬೋದು. ಲೆಫ್ಟಿನೆಂಟ್ ಗವರ್ನರ್ RK ಮಾಥುರ್ ಅವರು ಇದನ್ನ ಆರಿಸಿದ್ರು ಅಂತ ಹೇಳಿ ನೀವು ಹೇಳ್ಬೇಕಾಗತ್ತೆ. ಈ ಒಂದು ಏನಕ್ಕೋಸ್ಕರ ಮಾಡಿದ್ರು ಅಂತಂದ್ರೆ ನೋಡಿ, ಸ್ಮಾರಕ ಖಾದಿ ರಾಷ್ಟ್ರೀಯ ಧ್ವಜ ಸಿದ್ಧಪಡಿಸಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾರೋ KVS ಅವರು ಇದೊಂದು ಸ್ಮಾರಕವಾಗ್ಲಿ ಅಂದ್ರೆ ಇದೊಂದು ನೆನಪಿಗೆ ಉಳಿಯೋದು ಕೂಡ ಒಂದು ಇರುತ್ತೆ KVS ಅವರಿಗೆ. ಖಂಡಿತವಾಗ್ಲೂ ಇದನ್ನ ಅದಕ್ಕೋಸ್ಕರನೇ ಮಾಡಿರುವಂಥದ್ದು. ಮತ್ತೆ ಇದು ನೋಡಿ, 225 ಅಡಿ ಉದ್ದ, 150 ಅಡಿ ಅಗಲವಿದೆ ಅಂತ ಹೇಳಿದ್ದೀನಿ. ನೋಡಿ, ಅಟಾರಿ ಬಾರ್ಡರ್ ಅಲ್ಲಿ ಹಾರಿಸಿದಂಥ ಬಾವುಟ 110 ಮೀಟರ್ ಅಂತ ಹೇಳಿದೆ. 10 ಮೀಟರ್ ಅಡಿಗಳಷ್ಟು ಅಂತ ಹೇಳಿದೆ. ಅಡಿ ಅಂತಂದ್ರೆ ನೋಡಿ, ಈ ಒಂದು ಉದ್ದ, ಫ್ಲಾಗ್ ಪೋಸ್ಟ್ ಉದ್ದ 110 ಮೀಟರ್ ಅಂತ ಅರ್ಥ ಅದು. ಯಾಕಂತಂದ್ರೆ ಈ ಒಂದು 125 ಅಡಿ ಮತ್ತೆ 225 ಅಡಿ ಮತ್ತು 150 ಅಡಿ ಅಂತ ಏನು ಹೇಳ್ತಾ ಇದ್ದೀನಿ, ಉದ್ದ ಮತ್ತೆ ಅಗಲ. ನಾನು 225ನ್ನ ಈ ಒಂದು 150ರಲ್ಲಿ ನಾನು ಬಾಗ್ಸಿದ್ರೆ ಖಂಡಿತವಾಗ್ಲೂ ನನಗೆ ಎಷ್ಟು ಬರಬೇಕು, 1.5 ಬರಬೇಕು. ಯಾಕಂತಂದ್ರೆ 3:2 ರೇಷಿಯೋದಲ್ಲಿ ಇರಬೇಕು ನಮ್ಮ ಬಾವುಟ. ಓಕೆನಾ, ನಮ್ಮ ಬಾವುಟ 3:2 ರೇಷಿಯೋದಲ್ಲಿ ಇರಬೇಕು. ಆಗಲೇ ನಮ್ಮ ಬಾವುಟ ಸರಿಯಾದ ರೀತಿಯಲ್ಲಿ ಸ್ಟ್ಯಾಂಡರ್ಡ್ಸ್ ಅನ್ನ ಇರುವಂಥದ್ದು ಅಂತ ಹೇಳ್ಬೋದಾಗಿದೆ. 3/2 ಮಾಡಿದ್ರು ಕೂಡ ಅಷ್ಟೇ ನೋಡಿ, 3ನ್ನ 2ರಿಂದ ಬಾಕ್ಸರು ಕೂಡ ನನಗೆ 1.5 ಬರುವಂಥದ್ದು. ಇದನ್ನ 3:2 ರೇಷಿಯೋ ಅಂತ ಹೇಳೋದು. ಓಕೆನಾ, ಉದ್ದ 3 ಅಡಿಗಳಷ್ಟು ಇರಬೇಕು ಅಂತರದಲ್ಲಿ, ಮತ್ತೆ ಅಗಲ 2 ಅಡಿಗಳಷ್ಟು ಅಂತರದಲ್ಲಿ ಇರಬೇಕು ಅಂತ ಹೇಳ್ಬೋದಾಗಿದೆ. ಮತ್ತೆ ನೋಡಿ, ಇನ್ನಷ್ಟು ತಿಳ್ಕೊಳ್ಳೋಣ. ಈ 110 ಮತ್ತೆ 24 ಮೀಟರ್ ಅಂತ ಏನು ಹೇಳಿದೆ, ಅದು ಬರೋದಿಲ್ಲ. ಯಾಕೆ ಅಂತಂದ್ರೆ ಅವ್ರು ಕೊಟ್ಟಿರುವಂಥದ್ದು ಫ್ಲಾಗ್ ಪೋಸ್ಟ್ ಅಂದ್ರೆ ಅದರ ಉದ್ದ 110 ಮೀಟರ್, ಅಗಲ 24 ಮೀಟರ್. ಅದನ್ನ ನೀವು ಸರಿ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ನೆಕ್ಸ್ಟ್ ನೋಡಿ, ಇಲ್ಲಿ ಇದರ ತೂಕ 1400 kg ಇದೆ ಅಂತ ಕೊಟ್ಟಿದ್ದಾರೆ. ಮತ್ತೆ ನೋಡಿ, ಇದು 49 ದಿನಗಳಲ್ಲಿ ಮಾಡಿದ್ದಂತೆ ಇದು. 74 ಖಾದಿ ಕುಶಲಕರ್ಮಿಗಳು, 70 ಆರ್ಟಿಷನ್ಸ್, 49 ಡೇಸ್. ಭಾಳ ನೆನ್ಪಿಟ್ಕೋಬೇಕು ನೀವು. 49 ದಿನಗಳು 70 ಖಾದಿ ಕುಶಲಕರ್ಮಿಗಳು ಇದನ್ನ ಸಿದ್ಧಪಡಿಸಿದ್ರು ಅಂತ ಹೇಳ್ಬೋದಾಗಿದೆ. ಮತ್ತೆ ನೋಡಿ, ಇಲ್ಲಿ 4600 ಮೀಟರ್ ಕೈಯಿಂದ ನೂಲು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅಷ್ಟು ದೊಡ್ಡ ಮೀಟರ್ ನೂಲ್ನಲ್ಲಿ ಅವ್ರು ಮಾಡಿದ್ದಾರೆ ಅಂತಂದ್ರೆ ನಾವು ಊಹೆ ಮಾಡೋದು ಕೂಡ ತುಂಬಾ ಕಷ್ಟ ಆಗಿದೆ. ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಇದನ್ನ ಅಂತ ಹೇಳ್ಬೋದಾಗಿದೆ. ಈ ರೀತಿಯಂತ ಫ್ಯಾಕ್ಟ್ಸ್ಗಳಿದೆ. ಇನ್ನಷ್ಟು ಫ್ಯಾಕ್ಟ್ಸ್ಗಳನ್ನ ಹಾಕಿದ್ದೀನಿ, ಖಂಡಿತವಾಗ್ಲೂ ನೀವು ಅದನ್ನ ಓದ್ಕೊಳ್ಳಿ. ನಾನು ಇದನ್ನೆಲ್ಲ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಓಕೆನಾ, ನಾನು ತುಂಬಾ ಲೆಂತಿಯಾಗಿ ಹೇಳ್ಕೊಂತ ಹೋದ್ರೆ ಆಮೇಲೆ ತುಂಬಾ ಕಷ್ಟ ಆಗ್ಬಿಡುತ್ತೆ, ನೀವೆಲ್ಲ ಮಲ್ಕೊಬಿಡ್ತೀರಾ ಆಮೇಲೆ. ಮತ್ತೆ ನೋಡೋಣ, KVIC ಎರಡನೇದು. KVIC ಒಡಿಶಾ ಮೊದಲ ರೇಷ್ಮೆ ನೂಲು ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಿದೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸಿಲ್ಕ್ ಯಾರ್ನ್ ಪ್ರೊಡಕ್ಷನ್ ಸೆಂಟರ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ಒಡಿಶಾ. ಒಡಿಶಾದಲ್ಲಿ ಮೊದಲ ರೇಷ್ಮೆ ನೂಲು ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಿದಂತೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ತಿಳ್ಕೋಬೇಕು. ಇದ್ರ ಬಗ್ಗೆ ನೀವು ಫ್ಯಾಕ್ಟ್ಸ್ಗಳನ್ನ ತಿಳ್ಕೋಬೇಕು. ಯಾರು ಇದನ್ನ ಉದ್ಘಾಟನೆ ಮಾಡಿದ್ರು ಅಂತಂದ್ರೆ KVIC ಅಧ್ಯಕ್ಷ ವಿನಯ್ ಕುಮಾರ್ ಸಕ್ಸೇನಾ. ನೋಡಿ, ನಮ್ಮ ಸೆಂಟ್ರಲ್ನ ಪ್ರೆಸಿಡೆಂಟ್ ಯಾರು, ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ಅದರ ಪ್ರೆಸಿಡೆಂಟ್ ಯಾರು, ವಿನಯ್ ಕುಮಾರ್ ಸಕ್ಸೇನಾ. ನೆನ್ಪಿಟ್ಕೋಬೇಕು. ನಮ್ಮ ಕರ್ನಾಟಕ ವಿಲೇಜ್ ಅಂಡ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅಂತ ಬಂದ್ರೆ
ಅಥವಾ ಬೋರ್ಡ್ ಅಂತ ಹೇಳಿ ಬಂದರೆ ಸೊ ಅದಕ್ಕೆ ಯಾರು ನಮ್ಮ ಕೃಷ್ಣಪ್ಪನವರು. ಸೊ ಅದು ನೆನಪಿಡಬೇಕು ನಿಮಗೆ. ಸೊ ಆಲ್ರೆಡಿ ನ್ಯೂಸ್ ಪೇಪರಲ್ಲಿ ನಿಮಗೆ ಅವತ್ತೇ ನಾನು ನಿಮಗೆ ತೋರಿಸಿರುವಂಥದ್ದು ಅಲ್ವಾ. ಸೊ ಇದು ನಿಮಗೆ ನೆನಪಾಗಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಯಾವಾಗ ಮಾಡಿದ್ರು ಕೂಡ ಸೆಪ್ಟೆಂಬರ್ 24, 2021. ನೆಕ್ಸ್ಟ್ ನೋಡೋಣ, ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ನೋಡಿ, ಇದು 74 ಲಕ್ಷ ವೆಚ್ಚದಲ್ಲಿ ಈ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಸೊ ಓಕೆ ನೋಡಿ, ವಾರ್ಷಿಕ 94 ಲಕ್ಷ ಮೌಲ್ಯದ 200 kg ರೇಷ್ಮೆ ನೂಲು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನೋಡಿ, ಈ ರೀತಿಯ ಫ್ಯಾಕ್ಟ್ಸ್ಗಳನ್ನ ನೀವು ಮಾರ್ಕ್ ಮಾಡ್ಕೊಂಡು ಓದ್ಕೋಬೇಕು ಅಂತ ಹೇಳಿ ಹೇಳ್ತೀನಿ. ಸೊ ಇದು ಎರಡನೇ ಒಂದು ಫ್ಯಾಕ್ಟ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇನ್ನಷ್ಟು ಕೂಡ ಮಾಹಿತಿನ ಇಲ್ಲಿ ಕೊಟ್ಟಿದ್ದೀನಿ, ಅದರ ಮಹತ್ವನೂ ಕೂಡ ಕೊಟ್ಟಿದ್ದೀನಿ, ಈ ಕೇಂದ್ರದ ಮಹತ್ವ ಏನಿದೆ ಅಂತ ಹೇಳಿ. ಸೊ ಅದನ್ನು ಕೂಡ ನೀವು ಓದ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಮೂರನೇದು ಏನಿದೆ ಅಂತಂದರೆ, ಈ ಜೈಸಲ್ಮೇರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ KVIC ಮತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು ಪ್ರಾಜೆಕ್ಟ್ ಬೋಲ್ಡ್ ಅಂತ ಹೇಳಿ ನೆನ್ಪಿಟ್ಕೋಬೇಕು, BOLD ಪ್ರಾಜೆಕ್ಟ್ ಬೋಲ್ಡನ್ನು ಅವರು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಈ ಒಂದು ಪ್ರಾಜೆಕ್ಟ್ ಬೋಲ್ಡ್ ಪ್ರಕಾರ ಅವ್ರು ಏನು ಮಾಡ್ತಾರೆ ಅಂತಂದರೆ, ನೋಡು, ಇದರ ಅಡಿಯಲ್ಲಿ 1000 ಬಿದಿರಿನ ಸಸಿಗಳನ್ನು ನೆಡಲಾಯಿತು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಸೊ ಈ ಒಂದು ಪ್ರೋಗ್ರಾಮ್ನ ಈ ರೀತಿಯಾಗಿ ಮಾಡ್ತಾರೆ ಈ KVIC ಮತ್ತು BSF ಅವರು ಸೇರಿಕೊಂಡು. ಯಾವಾಗ ಜುಲೈ 27, 2021 ಅಂತ ಹೇಳ್ಬೋದಾಗಿದೆ. ಮತ್ತೆ ಇದರ ಗುರಿ ಏನು ನೋಡಿ, ಇದು ಜೀವನೋಪಾಯವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿಯಾದ ಮಹತ್ವಗಳು, ಗುರಿಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ಸೊ ಇದು ನಮ್ಮ ಮೂರನೇ ಕರೆಂಟ್ ಅಫೇರ್ಸ್ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು KVIC ಯೋಜನೆ ಏನು ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಸೊ ಅದ್ರ ಬಗ್ಗೆನೂ ಕೂಡ ಓದಿ. ಮತ್ತು ಈ ಬಿದಿರಿನ ಬಳಕೆ ಬಗ್ಗೆ ಕೂಡ ಕೊಟ್ಟಿದ್ದೀನಿ. ಸೊ ಅದ್ರ ಬಗ್ಗೆನೂ ಕೂಡ ಓದಿ ಒಂದು ಸ್ವಲ್ಪ ತಿಳ್ಕೊಳ್ಳಿ ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ಮಾಡೋಣ, ನಾಲ್ಕನೇದು ನೋಡಿ, ಖಾದಿ 3 ದೇಶಗಳಲ್ಲಿ ಟ್ರೇಡ್ ಮಾರ್ಕ್ ನೋಂದಣಿ ಹೊಂದಿದೆ ಅಂತ. 3 ದೇಶಗಳ ಜೊತೆ ಅವ್ರು ಏನು ಮಾಡ್ತಾರೆ, ರಿಜಿಸ್ಟರ್ ಮಾಡ್ಕೊಳ್ತಾರೆ, ಟ್ರೇಡ್ ಮಾರ್ಕನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು. ಖಾದಿ ಅಂಡರ್ಗೋಸ್ 3 ರಿಜಿಸ್ಟ್ರೇಷನ್, ಓಕೆನಾ, ವಿತ್ 3 ಕಂಟ್ರೀಸ್ ಅಂತ ಹೇಳ್ಬೋದಾಗಿದೆ. ಯಾವಾಗ ಅಂದರೆ ಜುಲೈ 9ರಂದು ಯಾರ ಜೊತೆ, ಭೂತಾನ್. ಓಕೆನಾ. ಸೊ ಜೂನ್ 28ಕ್ಕೆ ಯಾರ ಜೊತೆ, UAE ಜೊತೆ. ಡಿಸೆಂಬರ್ 20ಕ್ಕೆ ಮೆಕ್ಸಿಕೋ ಅವ್ರ ಜೊತೆ ಅವರು ಟ್ರೇಡ್ ಮಾರ್ಕನ್ನು ಮಾಡ್ಕೊಳ್ತಾರೆ ಖಾದಿ. ಯಾಕಂತಂದರೆ ಅವರ ಮಾರ್ಕೆಟಿಂಗ್ನ ಒಂದು ಸದೃಢಗೊಳಿಸ್ಬೇಕಲ್ವಾ. ಸೊ ಬೇರೆ ದೇಶಗಳ ಜೊತೆ ಖಂಡಿತವಾಗ್ಲೂ ಇತ್ತು ಅಂತಂದರೆ ಇನ್ನಷ್ಟು ದೃಢವಾಗುತ್ತೆ ನಮ್ಮ ಒಂದು ಖಾದಿ ಬಿಸ್ನೆಸ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಅದಕ್ಕೋಸ್ಕರ ಮಾಡ್ಕೊಳ್ತಾರೆ. ಸೊ ಅದರ ಹಿನ್ನೆಲೆ ಕೂಡ ಕೊಟ್ಟಿದ್ದೀನಿ, ಈ ಒಂದು ಖಾದಿ ಗ್ರಾಮೋದ್ಯೋಗ ಆಯೋಗದ ಬಗ್ಗೆ ಕೊಟ್ಟಿದ್ದೀನಿ, ಮತ್ತು ಅದರ ಟ್ರೇಡ್ ಮಾರ್ಕ್ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದೀನಿ. KVIC ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು. ಮತ್ತು ಈ ಒಂದು KVIC ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದರ ಕೇಂದ್ರ ಕಚೇರಿ ಮುಂಬೈಲಿದೆ ಅಂತ ಆಲ್ರೆಡಿ ಗೊತ್ತಿದೆ. ಈ ಏಜೆನ್ಸಿಗಳ ಬಗ್ಗೆ ಇಲ್ಲಿ ಇರುವಂಥದ್ದು, ಮತ್ತು ಈ ಕಚೇರಿಗಳೆಲ್ಲ ಎಲ್ಲೆಲ್ಲಿದೆ, ಎಷ್ಟು ವಲಯಗಳಿದೆ, ಸೊ ಅದೆಲ್ಲ ಕೂಡ ಇಲ್ಲಿ ಇನ್ಫಾರ್ಮೇಷನು ಚಿಕ್ಕದಾಗಿ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನೀವು ಓದ್ಕೊಳ್ಳಿ. ನೋಡಿ, ನಾನು ಕೊಡೋ ಪ್ರತಿಯೊಂದು ನೋಟ್ಸಲ್ಲೂ ಕೂಡ ಒಂದೊಂದು ಹೊಸ ರೀತಿಯಾದಂಥ ಪಾಯಿಂಟ್ಸ್ಗಳು ಆಗ್ತಾ ಹೋಗ್ತೀನಿ. ನಿಮಗೆ ಇನ್ನಷ್ಟು ನಾಲೆಜು ಇಂಪ್ರೂವ್ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋಣ. ಸೊ ಮುಂದಕ್ಕೆ ನೋಡಿ, ಒಂದು ಖಾದಿ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದೀನಿ, ಅದು ತಿಳ್ಕೊಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ ರೀತಿಯಾದಂಥ ಖಾದಿ ಇದೆ ಅಂತ ಹೇಳಿ. ಖಾದಿ ರೇಷ್ಮೆ, ಮತ್ತು ಹತ್ತಿಯ ತಳಿ ರೇಷ್ಮೆ, ಕಾಟನ್ ರೀತಿಯಾದಂಥ ಖಾದಿ, ಮತ್ತು ಇನ್ನೊಂದೇನು ಖಾದಿ ಪಾಲಿವಸ್ತ್ರ ಅಂತ ಹೇಳಿದ್ದೀನಿ. ಆಮೇಲಿಂದ ಇನ್ನೊಂಥರ ಯಾವುದು, ಉಲ್ಲನ್. ಸೊ 4 ರೀತಿಯಾದಂಥ ಖಾದಿ ಇರುವಂಥದ್ದು ಅಂತ ಹೇಳಿದ್ದೀನಿ. ಸೊ ಅದರ ಉತ್ಪನ್ನಗಳ ಮಹತ್ವಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲೆಲ್ಲಿ ಏನೇನು ಅಂತ ಹೇಳಿ ನೋಡಿ. ಇಲ್ಲಿ ಖಾದಿ ರೇಷ್ಮೆ, ಸೊ ಎಲ್ಲೆಲ್ಲಿ ಅದರ ವೈವಿಧ್ಯ ಇದೆ, ಪಶ್ಚಿಮ ಬಂಗಾಳ, ಬಿಹಾರ, ಒಡಿಶಾ, ಈಶಾನ್ಯ ರಾಜ್ಯಗಳು. ಹತ್ತಿ ಎಲ್ಲೆಲ್ಲಿ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ. ಸೊ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಪಾಲಿ ಇಂಪಾರ್ಟೆಂಟು. ನೆಕ್ಸ್ಟ್ ಉಣ್ಣೆ ವಿಧಾನಕ್ಕೆ ಬಂದರೆ ಹರಿಯಾಣ, ಹಿಮಾಚಲ, ಮತ್ತು ಜಮ್ಮು ಕಾಶ್ಮೀರ ಮತ್ತು ಕರ್ನಾಟಕ. ಸೊ ಇದರಲ್ಲಿ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಈ ರೀತಿಯಾಗಿ ಇರುವಂಥದ್ದು, ಇದನ್ನೆಲ್ಲ ನೀವು ಪಾಯಿಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಖಾದಿ ಅಗರಬತ್ತಿ ಆತ್ಮನಿರ್ಭರ್ ಮಿಷನ್ ಅಂತ ಹೇಳಿ ಉದ್ಘಾಟನೆ ಮಾಡ್ತಾರೆ ನಮ್ಮ KVIC ಅವರು. ಈ ಒಂದು ಖಾದಿ ಅಗರಬತ್ತಿ ಆತ್ಮನಿರ್ಭರ್ ಮಿಷನ್ ಅಂದರೆ ಏನು ಅಂತಂದರೆ ನೋಡಿ, ಇದು ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಅಂತ ಹೇಳಿ ಹೇಳ್ತಾರೆ. ಓಕೆನಾ. ಇದನ್ನ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಹೇಳ್ತಾರೆ. ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಹೇಳ್ತಾರೆ. ಅಂತಂದರೆ ಈ ಒಂದು ಪಬ್ಲಿಕ್ ಅಂತಂದರೆ ಗೌರ್ಮೆಂಟ್ನವರು, ಪ್ರೈವೇಟ್ ಅಂತಂದರೆ ನಮ್ಮ ಒಂದು ಜನಗಳು. ಸೊ ಅದರ ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ಒಂದು ವಿಧಾನ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಇದು ಏನು ಮಾಡ್ತಾರೆ ಅಂತಂದರೆ ಕಾರ್ಮಿಕರಿಗೆ ಉದ್ಯೋಗವನ್ನು ಸೃಷ್ಟಿಸುತ್ತದೆ, ಮತ್ತು ಅಗರಬತ್ತಿ ಉತ್ಪಾದನೆಯನ್ನು ಗಣನೀಯವಾಗಿ ಹೆಚ್ಚಿಸುವ ಒಂದು ಯೋಜನೆ ಇಟ್ಕೊಂಡಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ಇದ್ರ ಬಗ್ಗೆ ಇನ್ನಷ್ಟು ಫ್ಯಾಕ್ಟ್ಸ್ಗಳನ್ನ ತಿಳ್ಕೊಬೇಕು. ನೋಡಿ, ಇದರಿಂದ ಏನು ಮಾಡ್ತಾರೆ ಅಂತಂದರೆ ದಿನಕ್ಕೆ ಕನಿಷ್ಠ ಕಾರ್ಮಿಕರು 300 ರೂಪಾಯಿ ಸಂಪಾದನೆ ಮಾಡ್ತಾರಂತೆ. ಸೊ ಅದ್ರ ಬಗ್ಗೆ ಕೂಡ ಇದೆ. ಸೊ ಡೈರೆಕ್ಟಾಗಿ ಅವರಿಗೆ ನೋಡಿ, ಅವರ ಖಾತೆಗೆ ನೇರ ಲಾಭ ವರ್ಗಾವಣೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಡೆಬಿಟ್ ಆಗುವಂಥದ್ದು ಅವರ ಒಂದು ಬ್ಯಾಂಕ್ ಟ್ರಾನ್ಸ್ಫರ್. ನೋಡಿ, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ರೀತಿಯಲ್ಲಿ ಇದು ಕೆಲಸ ಮಾಡುವಂಥದ್ದು, ಖಾತೆಗೆ ನೇರ ಲಾಭ ವರ್ಗಾವಣೆ. ಸೊ ಅವ್ರು ದಿನಕ್ಕೆ 300 ರೂಪಾಯಿ ಮಾಡ್ತಾರೆ, ಟಕ್ ಅಂತ 300 ರೂಪಾಯಿ ದಿನಕ್ಕೆ ಹೋಗ್ಬಿಡುತ್ತೆ. ಸೊ ಈ ರೀತಿಯಾಗಿ ಲಾಭ ಮಾಡೋ ರೀತಿಯಲ್ಲಿ ಈ ಒಂದು ಅಗರಬತ್ತಿ ನಿರ್ಭರ್ ಮಿಷನ್ನು ನಡೆಯುವಂಥ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದಕ್ಕೆ ಇನ್ನಷ್ಟು ಮಾಹಿತಿನಲ್ಲಿ ಕೊಟ್ಟಿದ್ದೀನಿ, ಖಂಡಿತವಾಗ್ಲೂ ನೀವು ಇದನ್ನ ಓದ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಈ ಒಂದು 6ನೇದು ಏನಿದೆ ಅಂತಂದರೆ, ಅರುಣಾಚಲ ಪ್ರದೇಶದಲ್ಲಿ ಮೊದಲ ರೇಷ್ಮೆ ತರಬೇತಿ ಟ್ರೈನಿಂಗ್ ಸೆಂಟರನ್ನು ಉತ್ಪಾದನೆ ಮಾಡ್ತಾರೆ. ಎಲ್ಲಿ ಮೊದಲನೇದು ಅಂತಂದರೆ ಅರುಣಾಚಲ ಪ್ರದೇಶದಲ್ಲಿ ಅಲ್ಲಿ ಅಂತ ಹೇಳಿ ನಿಮಗೆ ನೆನಪಾಗ್ಬಿಡ್ಬೇಕು. ಎಲ್ಲಿ ಅಂತಂದರೆ ರಾಜ್ಯದ ಚುಲು
ಗ್ರಾಮದಲ್ಲಿ ಈ ಒಂದು ಕೇಂದ್ರ ಬರಲಿದೆ ಅಂತ ಹೇಳಿ ಇಲ್ಲಿ ಕೊಡಿದ್ದಾರೆ. ಸೊ ಖಂಡಿತವಾಗ್ಲೂ ಈ ಒಂದು ಮೊದಲ ರೇಷ್ಮೆ ತರಬೇತಿ ಉತ್ಪಾದನಾ ಕೇಂದ್ರವನ್ನು ಮಾಡ್ತಾ ಇದ್ದಾರಂತೆ. ಅದು ಯಾವಾಗ ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಳಿ, ಅದನ್ನ ನಿಮಗೆ ಬಿಡ್ತೀನಿ. ಗೂಗಲ್ ಮಾಡಿಬಿಟ್ಟು ಸೊ ವೆನ್ ವಾಸ್ KVIC ಅರುಣಾಚಲ್ ಪ್ರದೇಶ್ ಅಂತ ಹೇಳಿ ನೀವು ಸುಮ್ಮನೆ ಟೈಪ್ ಮಾಡಿದ್ರೆ ಬಂದ್ಬಿಡುತ್ತೆ. ನೋಡಿ, ಈ ಒಂದು ಆರಂಭಿಕ ಹಂತದಲ್ಲಿ ತರಬೇತಿಗೆ 20 ಕುಶಲಕರ್ಮಿಗಳ ಮೊದಲ ಬ್ಯಾಚ್ ಅನ್ನು ಸಹ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಈ ಫ್ಯಾಕ್ಟ್ಸ್ಗಳನ್ನ ನೀವು ತಿಳ್ಕೊಬೇಕಾಗುತ್ತೆ. ಆಮೇಲೆ ಭಾರತದಲ್ಲಿ ರೇಷ್ಮೆ ಬಗ್ಗೆ ಕೂಡ ಕೊಟ್ಟಿದ್ದೀನಿ, ಅದರ ಬಗ್ಗೆ ಕೂಡ ಕೆಲವೊಂದು ಪಾಯಿಂಟ್ಸ್ ಫ್ಯಾಕ್ಟ್ಸ್ಗಳನ್ನ ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ಭಾರತವು ವಿಶ್ವದ 2ನೇ ಅತಿ ದೊಡ್ಡ ರೇಷ್ಮೆ ಉತ್ಪಾದಕ ರಾಷ್ಟ್ರವಾಗಿದೆ. ಸೊ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಮತ್ತೆ ಎಷ್ಟಿದೆ ನೋಡಿ, ಇದು ದೇಶದ ಒಟ್ಟು ರೇಷ್ಮೆ ಉತ್ಪಾದನೆಯ ಸುಮಾರು 74.51% ಅಷ್ಟಿದೆ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ನೋಡಿ, ಇದೆಲ್ಲ ಸ್ಟಾಟಿಸ್ಟಿಕ್ಸ್ಗಳನ್ನ ನೀವು ಮಾರ್ಕ್ ಮಾಡ್ಕೋಬೇಕು. ಸ್ಟಾಟಿಸ್ಟಿಕ್ಸ್ಗಳನ್ನ ಕೊಡ್ತಾರೆ ಪ್ರಶ್ನೆಗಳಲ್ಲಿ, ನೀವು ತಿಳ್ಕೋಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಬರೋಣ. ಈ ಪಾಯಿಂಟ್ಸ್ ಎಲ್ಲ ನೀವು ನೋಡ್ಕೊಳ್ಳಿ ಮಿಕ್ಕಿದ್ದು ಅಂತ ಹೇಳ್ತೀನಿ. ನೆಕ್ಸ್ಟ್ 7ನೇದಕ್ಕೆ ಬರೋಣ. ಸೊ ಜೂನ್ 27 ಅಂತಾರಾಷ್ಟ್ರೀಯ MSME ದಿನ ಅಂತ ಹೇಳಿ ಮಾಡ್ತಾರೆ. MSME ಅಂದ್ರೆ ಏನು? ಮೈಕ್ರೋ, ಸ್ಮಾಲ್, ಮೀಡಿಯಂ ಎಂಟರ್ಪ್ರೈಸಸ್. ಏನು ಮಾಡುತ್ತೆ ಇದು? ನಮ್ಮ KVICಗೆ ಫೈನಾನ್ಸ್ ಮಾಡುವಂಥದ್ದು, ಫಂಡಿಂಗ್ ಮಾಡುವಂಥದ್ದು MSME ಅಂತಲೇ ಹೇಳ್ಬೋದಾಗಿದೆ. ಈ ಒಂದು MSME ಮಿನಿಸ್ಟ್ರಿನೇ ಸೊ ನಮಗೆ ಫೈನಾನ್ಸ್ ಮಾಡುವಂಥದ್ದು ಕೂಡ ನಿಮ್ಗೆ ನೆನಪಿರಬೇಕು. ನೋಡಿ, ಜೂನ್ 27ರಂದು ಅಂತಾರಾಷ್ಟ್ರೀಯ MSME ದಿನ ಅಂತ ಹೇಳಿ ನಮ್ಮ ಯಾರು ವಿಶ್ವಸಂಸ್ಥೆಯವರು, ಯುನೈಟೆಡ್ ನೇಷನ್ಸ್ ಅವರು ಆಚರಣೆ ಮಾಡ್ತಾರೆ. ಭಾಳ ಇಂಪಾರ್ಟೆಂಟ್. ಯಾವಾಗ ಅಂತಂದರೆ ಜೂನ್ 27 ಪ್ರತಿ ವರ್ಷ ಅಂತ ಹೇಳಿ ನೆನಪಿರಬೇಕು. ನೋಡಿ, 2020 ಆಚರಿಸಿದಾಗ ಒಂದು ಥೀಮ್ ಇದೆ. ಆ ಥೀಮ್ ಏನಿದೆ ಅಂತಂದರೆ COVID-19 ದೊಡ್ಡ ಲಾಕ್ಡೌನ್ ಮತ್ತು ಸಣ್ಣ ವ್ಯಾಪಾರದ ಮೇಲೆ ಅದರ ಪ್ರಭಾವ ಅಂತ ಹೇಳಿ ಹೇಳ್ಬೋದಾಗಿದೆ. ಬಿಗ್ ಲಾಕ್ಡೌನ್ ಆ್ಯಂಡ್ ಅದರ ಇಟ್ಸ್ ಎಫೆಕ್ಟ್ ಆನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಅದನ್ನ ನೀವು ಇಂಗ್ಲೀಷಲ್ಲೂ ಕೂಡ ನೋಡ್ಕೋಬೇಕಾಗುತ್ತೆ, ಕನ್ನಡದಲ್ಲೂ ಕೂಡ ನೋಡ್ಕೋಬೇಕಾಗುತ್ತೆ. ಸೊ ಯಾವ್ದ್ರಲ್ಲಿ ನೆನಪಾಗುತ್ತೋ ಅದರಲ್ಲಿ ನೆನಪಿರ್ಬೇಕು ನಿಮಗೆ. ನೋಡಿ, 2021 ಥೀಮ್ ಏನಿತ್ತು? MSME 2021 ಅಂತರ್ಗತ ಮತ್ತು ಸಮರ್ಥನೀಯ ಚೇತರಿಕೆ ಕೀಳ್ಕೈ ಅಂತ ಹೇಳಿ ಇದು ಕೊಟ್ಟಿರುವಂಥದ್ದು. ಕನ್ನಡದಲ್ಲಿದೆ ಮತ್ತು ಇಂಗ್ಲೀಷಲ್ಲಿ ಕೂಡ ಇದೆ. ಖಂಡಿತವಾಗ್ಲೂ ನೀವು ನೋಡ್ಕೊಳ್ಳಿ. ಇಂಗ್ಲೀಷ್ ನೋಟ್ಸ್ ಕೂಡ ನಾನು ಇಲ್ಲಿ ಕೊಡ್ತೀನಿ ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ ನೆಕ್ಸ್ಟ್ ಪಟೇಲ ಸೀರೆ ಬಗ್ಗೆ ಇದೆ. ಪಟೋಲಾ ಸೀರೆ ಅಂತ ಹೇಳ್ತಾರೆ. ನೋಡಿ, ಒಂದು ಪಟೋಲಾ ಸೀರೆ ಉತ್ಪಾದನಾ ಕೇಂದ್ರವನ್ನು ಗುಜರಾತಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಬಹಳ ಫೇಮಸ್ ಪಟೋಲಾ ಸೀರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಬೇಕು. ನೋಡಿ, ಈ ಒಂದು ಭಾರತದಲ್ಲಿ ಎಲ್ಲ ರೇಷ್ಮೆ ಪ್ರಭೇದಗಳಲ್ಲಿ ಪಟೇಲ ಸೀರೆಗಳು ಅಗ್ರ 5 ರೇಷ್ಮೆ ಸೀರೆಗಳಲ್ಲಿ ಒಂದಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮೊದಲಿಂದ 4 ಯಾವ್ಯಾವುದು ಅಂತ ನೀವು ತಿಳ್ಕೊಬೇಕು, ಬಹಳ ಇಂಪಾರ್ಟೆಂಟು. 5ನೇದು ಪಟೋಲಾ ಸೀರೆ, ಮೊದಲನೇದು, 2ನೇದು, 3ನೇದು, 4ನೇದು ಯಾವುದು ಅಂತ ಹೇಳಿ ಖಂಡಿತವಾಗ್ಲೂ ನೀವು ತಿಳ್ಕೊಳ್ಳಬೇಕು. ಸೊ ನಮ್ಮ ಕರ್ನಾಟಕದ್ದು ಮೈಸೂರು ಸಿಲ್ಕ್ ಏನಿದೆ, ಸೊ ಮೈಸೂರು ರೇಷ್ಮೆ ಸೀರೆ, ಅದು ಯಾವ ಸ್ಥಾನದ ಇದೆ ಅನ್ನೋದು ಕೂಡ ನೀವು ತಿಳ್ಕೊಬೇಕಾಗಿ ಅಂತ ನಾನು ಹೇಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟೇ ಅಂತ ನಾನು ಹೇಳ್ತೀನಿ. ನೋಡಿ, ಇಷ್ಟು ಕರೆಂಟ್ ಅಫೇರ್ಸ್ ಇರುವಂಥದ್ದು. ನೋಡಿ, ಸಾಕಷ್ಟು ಪಾಯಿಂಟ್ಸ್ಗಳನ್ನ ಇದರಲ್ಲಿ ಫ್ಯಾಕ್ಟ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಈ ಥರ ಫ್ಯಾಕ್ಟ್ಸ್ಗಳನ್ನ ನೀವು ಓದ್ತಾ ಇದ್ರೆ ಆದಷ್ಟು ನಿಮಗೆ ನಾಲೆಜ್ ಇಂಪ್ರೂವ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಆದಷ್ಟು ನಿಮಗೆ ಅತಿಷ್ಟು ಪ್ರಶ್ನೆಗಳನ್ನ ಆನ್ಸರ್ ಮಾಡೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಸ್ಮಾರ್ಟ್ ಜಾಬ್ ಕರ್ನಾಟಕ ನೋಡ್ತಾ ಇರಿ. ಸೊ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಸೊ ನೋಟ್ಸು ಕೂಡ ನೋಡಿ, ಇಂಗ್ಲೀಷಲ್ಲಿ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಡೌನ್ಲೋಡ್ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಡೌನ್ಲೋಡ್ ಮಾಡಿಕೊಂಡು ಸೊ ನೀವು ಇದರಲ್ಲಿ ಪಾಯಿಂಟ್ಸ್ ಮಾಡಿಕೊಂಡು ಖಂಡಿತವಾಗ್ಲೂ ಚೆನ್ನಾಗಿ ಓದಿ ಅಂತ ನಾನು ಹೇಳ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.